ಮಾರ್ಕೆಟ್ ತುಂಬಾ ಇವತ್ತು ಡಾನ್ಸ್ ಮಾಡ್ತು, ಡೌನ್ ಸೈಡಲ್ಲಿ ಬಂತು, ಅಪ್ ಸೈಡಲ್ಲಿ ಬಂತು, ಮಲ್ಟಿಪಲ್ ಎಸ್ ಎಲ್ ಕೂಡ ಹಿಟ್ ಆಯ್ತು ನಂದು. ಡೌನ್ ಸೈಡಲ್ಲಿ ಒಂದು ಎಸ್ ಎಲ್ ಹಿಟ್ ಆಯಿತು, ಅದ ನಂತರ ಅಗೇನ್ ಒಂದು ಡೌನ್ ಸೈಡಲ್ಲಿ ಎಸ್ ಎಲ್ ಹಿಟ್ ಆಯಿತು, ಅದಂತ ಅಪ್ ಸೈಡಲ್ಲಿ ಒಂದು ಪ್ರಾಫಿಟ್ ಆಯಿತು. ಬಟ್ ಓವರಾಲ್ ಇವತ್ತು ನೆಗೆಟಿವಲ್ಲೇ ಕ್ಲೋಸ್ ಮಾಡಿದ್ದೀನಿ. ವೆಲ್ ಆ್ಯಂಡ್ ಗುಡ್, ನೋ ಇಶ್ಯೂ, ಫೈನ್. ಸೊ ಈಗ ನಾವು ನಾಳೆ ಹೇಗೆ ಟ್ರೇಡ್ ಮಾಡ್ಬೋದು? ಇವತ್ತು ಲಾಸ್ ಆಯ್ತಲ್ಲ, ವೆಲ್ ಆ್ಯಂಡ್ ಗುಡ್. ನಾಳೆ ಹೇಗೆ ಟ್ರೇಡ್ ಮಾಡ್ಬೋದು? ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಗಿ ಡೇ ಹೈನ ಬ್ರೇಕ್ ಆಯಿತು, ಆವಾಗ ಇಲ್ಲಿ ಯಾರೆಲ್ಲ ಸೆಲ್ ಮಾಡಿದ್ದಾರೆ, ಈಗ ಸೆಲ್ಲರ್ಸ್ ಸ್ವಲ್ಪ ವೆಯ್ಟ್ ಮಾಡ್ತಿದ್ದಾರೆ ಇಲ್ಲೂ ಮಾರ್ಕೆಟ್ ಡೌನ್ ಸೈಡ್ ಹೋಗ್ಬೋದು ಅಂತ. ಬಟ್ ಅವ್ರದ್ದು ಲಾಸ್ಟ್ ಅಪರ್ಚುನಿಟಿ, ಇಲ್ಲಿಂದ ಮಾರ್ಕೆಟ್ ಹೋಗಲೇಬೇಕು, ಫೈನ್. ಇಫ್ ಇನ್ ಕೇಸ್ ಇಲ್ಲಿ ಸೆಲ್ಲರ್ ಸ್ಟ್ರಾಂಗ್ ಇದ್ದಾರೆ ಅಂದರೆ ಇದು ಟಚ್ ಮಾಡ್ತಾನೆ ಮಾರ್ಕೆಟ್ ಸೆಲ್ಲಿಂಗ್ ಬರಬೇಕಿತ್ತು, ಬಟ್ ಸೆಲ್ಲಿಂಗ್ ಬಂದಿಲ್ಲ. ಆ್ಯಂಡ್ ಮಾರ್ಕೆಟ್ ಓಪನ್ ಆಗ್ತಾನೆ ಮಾರ್ಕೆಟ್ ಇಲ್ಲಿಂದ ಫ್ಲೋಲಿ ಹೋಗಿರಬೇಕು. ಯಾವಾಗ ನಾವು ಸೆಲ್ ಮಾಡಿದ್ವಿ ಆವಾಗ ನಿನ್ನೆ ಅನಾಲಿಸಿಸಲ್ಲಿ ಕೂಡ ಹೇಳಿದ್ದೆ, ಫ್ಲ್ಯಾಟ್ ಅಥವಾ ಸ್ಲೈಟ್ಲಿ ಗ್ಯಾಪ್ ಡೌನ್ ಓಪನ್ ಆದರೆ ಮಾರ್ಕೆಟ್ ಫ್ಲೋಲಿ ಹೋಗ್ಬೋದು ಅಂತ. ಬಟ್ ಹೋಗಲಿಲ್ಲ, ರಿವರ್ಸ್ ಆಯಿತು. ದಟ್ ಮೀನ್ಸ್ ಈ ಝೋನು ಸೆಲರ್ಸಿಗೆ ಇಷ್ಟ ಇಲ್ಲ, ಇದು ಬಾಯರ್ಸಿಗೆ ಇಷ್ಟ ಉಂಟು. ಬಾಯರ್ಸ್ ಇಲ್ಲಿಂದ ತೊಗೊಂಡು ಹೋಗೋ ಚಾನ್ಸಸ್ ಉಂಟು, ಫೈನ್. ಸೊ ಈಗ ನಾಳೆ ಎಲ್ಲಿಂದ ಮೇಜರಾಗಿ ಬಾಯಿಂಗ್ ಬಂದಿದೆ, ಈ ಲೆವೆಲಿಂದ ಮೇಜರಾಗಿ ಬಾಯಿಂಗ್ ಬಂದಿದೆ. ದ್ಯಾಟ್ ಮೀನ್ಸ್ ಇಫ್ ಇನ್ ಕೇಸ್ ಇಲ್ಲಿಂದ ಡೇ ಲೋನ ಬ್ರೇಕ್ ಆದರೆ, ಇವತ್ತಿನ ಲೋನ ಬ್ರೇಕ್ ಆದರೆ ನಾಳೆ ಇಲ್ಲಿಂದ ಒಂದು ಮೊಮೆಂಟಮ್ ಬರ್ಬೋದು. ಆ ಮೊಮೆಂಟಮ್ ಸ್ವಲ್ಪ ಲಾಂಗ್ ಇರ್ಬೋದು. ದಟ್ ಮೀನ್ಸ್ 23,950 ಅಥವಾ 24,000 ರೌಂಡ್ ಲೆವೆಲ್ ತನಕ ಕೂಡ ಒಂದು ಮೂಮೆಂಟಮ್ ಇರೋ ಚಾನ್ಸಸ್ ಇರ್ತದೆ. ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ, ಈ ರೇಂಜಿಗೆ ಗ್ಯಾಪ್ ಡೌನ್ ಓಪನ್ ಆದರೆ ನಾನು ಇಂಟ್ರೆಸ್ಟೆಡ್ ಇಲ್ಲ, ಬಿಕಾಸ್ ಆಲ್ರೆಡಿ ಒಂದೊಳ್ಳೆ ಮೂವ್ ಹೋಗಿರುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟಲ್ಲಿ 15 ಮಿನಿಟ್ಸಲ್ಲಿ ಇಫ್ ಇನ್ ಕೇಸ್ ಈ ಥರ ಏನಾದರೂ ಹೋಲ್ಡ್ ಮಾಡಿದರೆ ಆವಾಗ ಏನಾದರೂ ಪ್ಲ್ಯಾನ್ ಮಾಡ್ಬೋದು ಕ್ವಾಂಟಿ ಲೆಸ್ಸಲ್ಲಿ. ಫ್ಲೋಲಿ ನಾನು ಏನು ಕೂಡ ಟ್ರೇಡ್ ಮಾಡಲಿಕ್ಕೆ ಹೋಗೋಲ್ಲ. ಮೇಜರ್ ಗ್ಯಾಪ್ ಡೌನ್ ಓಪನ್ ಆದರೆ, ಮೇಜರ್ ಗ್ಯಾಪ್ ಅಪ್ ಓಪನ್ ಆದರೆ ಅಗೇನ್ ಐ ವಿಲ್ ನಾಟ್ ಟ್ರೇಡ್. ಇಫ್ ಇನ್ ಕೇಸ್ ಇಲ್ಲಿಂದ ಏನಾದರೂ ಪ್ರಾಫಿಟ್ ಬುಕ್ಕಿಂಗಲ್ಲಿ ಏನಾದರೂ 1 ಮಿನಿಟಲ್ಲಿ ಸಿಕ್ಕಿದರೆ ಆವಾಗ ಪ್ಲ್ಯಾನ್ ಮಾಡ್ತೀನಿ ವಿನಾ ಇಫ್ ಮತ್ತೇನು ಕೂಡ ನಾನು ಪ್ಲ್ಯಾನ್ ಮಾಡಲಿಕ್ಕೆ ಹೋಗೋಲ್ಲ. ಐ ವಿಲ್ ವೇಟ್ ಸಮ್ ಟೈಮ್, ಫೈನ್. ಇಫ್ ಇನ್ ಕೇಸ್ ನಾಳೆ ಫ್ಲ್ಯಾಟ್ ಓಪನ್ ಆಗಿ ಬ್ರೇಕ್ಔಟ್ ಆಯಿತು ಅಂದರೆ ಇಲ್ಲಿ ನಾನು ಹಾಫ್ ಕ್ವಾಂಟಿಟಿಲಿ ಟ್ರೇಡ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಕೂಡ ಡೌನ್ ಸೈಡಲ್ಲಿ ಬ್ರೇಕ್ ಡೌನ್ ಆದಾಗ ಹಾಫ್ ಕ್ವಾಂಟಿಟಿಲಿ ಟ್ರೇಡ್ ಮಾಡ್ತೀನಿ. ಇಫ್ ಇನ್ ಕೇಸ್ ನಂಗೆ ಇಲ್ಲಿ ಫಾಲೋ ಥ್ರೂ ಸಿಕ್ತಂದರೆ ರಿಮೈನಿಂಗ್ ಕ್ವಾಂಟಿಟಿ ಇಲ್ಲಿ ಮಾಡ್ತೀನಿ. ಇಲ್ಲಿಂದ ಕೂಡ ರಿಮೈನಿಂಗ್ ಕ್ವಾಂಟಿಟಿ ಯಾವಾಗ ನನಗೆ ಫಾಲೋ ಥ್ರೂ ಸಿಗ್ತದೆ ಆವಾಗ, ಫೈನ್. ಇಫ್ ಇನ್ ಕೇಸ್ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಇಲ್ಲಿ ನಾನು ಸ್ಟಾಕಿದ ಅಪ್ಡೇಟ್ ಎಲ್ಲ ಮಾಡ್ತಾ ಇರ್ತೀನಿ. ಒಂದೆರಡು ದಿವಸ ಆಯಿತು ಅಪ್ಡೇಟ್ ಮಾಡಿಲ್ಲ, ಯಾಕಂದರೆ ಮಾರ್ಕೆಟ್ ಸ್ವಲ್ಪ ಡೌನ್ ಸೈಡಲ್ಲಿ ಉಂಟು. ಆವಾಗ ಸ್ಟಾಕ್ ಕೂಡ ಅದಕ್ಕೆ ಅಲೈನ್ ಆಗಿ ಡೌನ್ ಸೈಡಲ್ಲಿ ಬರ್ತಾರೆ. ಸೊ ಅದಕ್ಕೆ ನಾನು ಏನು ಕೂಡ ಅಪ್ಡೇಟ್ ಮಾಡಲ್ಲ, ಇನ್ನು ಮುಂದೆ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಫೈನ್. ಇಫ್ ಇನ್ ಕೇಸ್ ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ಸ್ವಿಂಗ್ ಪೊಸಿಷನ್ ಯಾರೆಲ್ಲ ಪ್ಲ್ಯಾನ್ ಮಾಡಿದ್ದೀರಾ, ಸೊ ಸ್ಟಾಪ್ ಲಾಸ್ ಕೊಟ್ಟು ಎಕ್ಸಿಟ್ ಆಗಿ ಹೋಲ್ಡ್ ಮಾಡ್ತಾ ಇರಬೇಡಿ. ಇಫ್ ಇನ್ ಕೇಸ್ ನೀವು ಹೋಲ್ಡ್ ಮಾಡಿದರೆ ಮಾರ್ಕೆಟ್ ಒಂದು ಹೈ ಹೊಡಿತಾರೆ, ದೆನ್ ಡೌನ್ ಸೈಡ್ ಹೋದಾಗ ಮಾರ್ಕೆಟ್ ಅಲ್ಲೇ ಹೋಲ್ಡ್ ಮಾಡ್ತಾ ಇರ್ತಾರೆ, ಆವಾಗ ನಿಮ್ಮದು ಮನಿಯಲ್ಲಿ ಸ್ಟಕ್ ಆಗ್ತದೆ. ಇಫ್ ಇನ್ ಕೇಸ್ ಮಾರ್ಕೆಟ್ ನಿಮ್ದು ಇಲ್ಲಿ ಸ್ಟಾಪ್ ಲಾಸ್ ಉಂಟಂದರೆ ಎಕ್ಸಿಟ್ ಆಗಿ ಮತ್ತೊಂದು ಹಣನ ನೀವು ಆಪರ್ಚುನಿಟಿಯಾಗಿ ಯೂಸ್ ಮಾಡ್ಬೋದು, ಫೈನ್. ಐ ಹೋಪ್ ನಾನು ಹೇಳಿದ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಥ್ಯಾಂಕ್ ಯು, ಹ್ಯಾವ್ ಅ ಗುಡ್ ಡೇ.